ಕರ್ನಾಟಕದ ಮೊದಲ ಐತಿಹಾಸಿಕ ರಾಜವಂಶ ಯಾವುದು? ಉತ್ತರ ಕದಂಬರು. ರಾಷ್ಟ್ರಕೂಟರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಅರಬ್ ಪ್ರವಾಸಿ ಯಾರು? ಉತ್ತರ ಸುಲೈಮಾನ್. ಬಹಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿ ಯಾವುದಾಗಿತ್ತು? ಉತ್ತರ ಗುಲ್ಬರ್ಗಾ ಅಥವಾ ಕಲಬುರಗಿ. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು? ಉತ್ತರ ಕೆ. ಚಂಗಲರಾಯ ರೆಡ್ಡಿ. ಬೆಂಗಳೂರಿನ ಪ್ರಸಿದ್ಧ ಲಾಲ್ಬಾಗ್ ಸಸ್ಯತೋಟವನ್ನು ಆರಂಭಿಸಿದವರು ಯಾರು? ಉತ್ತರ ಹೈದರ್ ಅಲಿ. ಕರ್ನಾಟಕ ಎಂಬ ಪದದ ಅತ್ಯಂತ ಜನಪ್ರಿಯ ಮತ್ತು ಭಾಷಾಶಾಸ್ತ್ರಜ್ಞರು ಒಪ್ಪಿಕೊಂಡಿರುವ ಪ್ರಮುಖ ಅರ್ಥ ಯಾವುದು? ಉತ್ತರ ಕಪ್ಪು ಮಣ್ಣಿನ ಎತ್ತರವಾದ ಭೂಮಿ. ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು? ಉತ್ತರ ಬೆಳಗಾವಿ. ಮೊದಲ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಗವರ್ನರ್ ಜನರಲ್ ಯಾರಾಗಿದ್ದರು? ಉತ್ತರ ಹ್ಯಾರಿ ವೆರೆಲ್ಸ್. ಗಂಗರ ರಾಜಧಾನಿ ತಲಕಾಡು ಯಾವ ನದಿಯ ದಂಡೆಯ ಮೇಲಿದೆ? ಉತ್ತರ ಕಾವೇರಿ. ವಿಜಯನಗರ ಸಾಮ್ರಾಜ್ಯದ ಕೊನೆಯ ರಾಜವಂಶ ಯಾವುದು? ಉತ್ತರ ಅರವೀಡು. ಘಟಪ್ರಭಾ ಯೋಜನೆಯಡಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ನಿರ್ಮಿಸಲಾದ ಪ್ರಮುಖ ಜಲಾಶಯ ಯಾವುದು? ಉತ್ತರ ಹಿಡಕಲ್ ಜಲಾಶಯ. ಕರ್ನಾಟಕದ ಬಾದಾಮಿಯಲ್ಲಿ ಯಾವ ಪ್ರಾಚೀನ ಸಾಮ್ರಾಜ್ಯವು ತನ್ನ ರಾಜಧಾನಿಯನ್ನು ಹೊಂದಿತ್ತು? ಉತ್ತರ ಚಾಲುಕ್ಯ ಸಾಮ್ರಾಜ್ಯ. ಯಾವ ಮುಸ್ಲಿಂ ರಾಜವಂಶವು ಕರ್ನಾಟಕವನ್ನು ಆಕ್ರಮಿಸಿ ಸುಲ್ತಾನರನ್ನು ಸ್ಥಾಪಿಸಿತು? ಉತ್ತರ ಬಹಮನಿ ರಾಜವಂಶ. ಪಶ್ಚಿಮ ಚಾಲುಕ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಉತ್ತರ ಕಲ್ಯಾಣ. ಕರ್ನಾಟಕದ ಯಾವ ಪ್ರಮುಖ ಪುರಾತತ್ವ ಸ್ಥಳವು ಬೌದ್ಧ ಪ್ರಭಾವವನ್ನು ಪ್ರತಿಬಿಂಬಿಸುತ್ತದೆ? ಉತ್ತರ ಸನ್ನತಿ ಅಥವಾ ಕನಗನಹಳ್ಳಿ. ಉತ್ತರ ಕರ್ನಾಟಕ ಜಿಲ್ಲೆಯ ಬನವಾಸಿ ಬಳಿ ಇರುವ ಯಾವ ಗ್ರಾಮದಲ್ಲಿ ಮೌರ್ಯರ ಕಾಲದ ಬೌದ್ಧ ಸ್ತೂಪದ ಅವಶೇಷಗಳು ಪತ್ತೆಯಾಗಿವೆ? ಉತ್ತರ ಗುಡ್ನಾಪುರ. ಯಾವ ಪ್ರಸಿದ್ಧ ಕನ್ನಡ ಸಂತರು ಕರ್ನಾಟಕದಲ್ಲಿ ಭಕ್ತಿ ಚಳುವಳಿಯನ್ನು ಪ್ರಚಾರ ಮಾಡಿದರು? ಉತ್ತರ ಅಲ್ಲಮ ಪ್ರಭು. ಹಲ್ಮಿಡಿ ಶಾಸನದಲ್ಲಿ ಬಳಕೆಯಾಗಿರುವ ಕನ್ನಡದ ಆರಂಭಿಕ ರೂಪ ಅಥವಾ ಭಾಷೆಯ ಶೈಲಿ ಯಾವುದು? ಉತ್ತರ ಪೂರ್ವದ ಹಳಗನ್ನಡ. ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತ ರತ್ನ ಪ್ರಶಸ್ತಿಯನ್ನು ಯಾವಾಗ ಪಡೆದರು? ಉತ್ತರ 1955ರಲ್ಲಿ. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಯಾವಾಗ ಸ್ಥಾಪಿಸಲಾಯಿತು? ಉತ್ತರ ಮೇ 3, 1915ರಲ್ಲಿ. ಕರ್ನಾಟಕ ಏಕೀಕರಣ ಯಾರ ನೇತೃತ್ವದಲ್ಲಿ ಪ್ರಾರಂಭವಾಯಿತು? ಉತ್ತರ ಆಲೂರು ವೆಂಕಟರಾವ್. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದಾಗ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದವರು ಯಾರು? ಉತ್ತರ ಡಿ. ದೇವರಾಜ ಅರಸು. ಕರ್ನಾಟಕದ ಯಾವ ಪ್ರದೇಶವನ್ನು ಕಲ್ಲಿನ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆಯುತ್ತಾರೆ? ಉತ್ತರ ಬಾದಾಮಿ. ವಿಜಯಪುರದ ಪ್ರಸಿದ್ಧ ಗೋಲ್ ಗುಂಬಜಿನ
ಮುಖ್ಯ ವಾಸ್ತುಶಿಲ್ಪಿ ಯಾರು? ಉತ್ತರ ದಾಬುಲ್ಲ ಯಾಕೂತ್. 17ನೇ ಶತಮಾನದಲ್ಲಿ ಕರ್ನಾಟಕದ ಮೇಲೆ ಆಕ್ರಮಣ ಮಾಡಿದ ಮೊಘಲ್ ಚಕ್ರವರ್ತಿ ಯಾರು? ಉತ್ತರ ಔರಂಗಜೇಬ್. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಕನ್ನಡದ ಮೊದಲ ಲೇಖಕ ಅಥವಾ ಕವಿ ಯಾರು? ಉತ್ತರ ಕುವೆಂಪು. ಕೆಳದಿ ನಾಯಕ ರಾಜವಂಶದ ಯಾವ ರಾಣಿ ಮೊಘಲ್ ಆಕ್ರಮಣದ ವಿರುದ್ಧ ತನ್ನ ರಾಜ್ಯವನ್ನು ರಕ್ಷಿಸಿದಳು? ಉತ್ತರ ಕೆಳದಿ ಚೆನ್ನಮ್ಮ. ಕರ್ನಾಟಕದಲ್ಲಿ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿಯನ್ನು ಎಲ್ಲಿ ಸ್ಥಾಪಿಸಲಾಯಿತು? ಉತ್ತರ ಭದ್ರಾವತಿ. ಟಿಪ್ಪು ಸುಲ್ತಾನನ ಮರಣದಂಡನೆಗೆ ಯಾವ ಬ್ರಿಟಿಷ್ ಗವರ್ನರ್ ಕಾರಣರಾಗಿದ್ದರು? ಉತ್ತರ ರಿಚರ್ಡ್ ವೆಲ್ಲೆಸ್ಲಿ. ಪ್ರಾಚೀನ ಕರ್ನಾಟಕದಲ್ಲಿ ಯಾವ ರಾಜ್ಯವು ತನ್ನ ನೌಕಾಶಕ್ತಿಗೆ ಹೆಸರುವಾಸಿಯಾಗಿತ್ತು? ಉತ್ತರ ಬನವಾಸಿಯ ಕದಂಬರು.